ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಸೇವೆಗೆ ಸಲ್ಲಿದ ಗೌರವ, ಸಾಧನೆಗೆ ದೊರೆತ ರಾಜ್ಯ ಮಟ್ಟದ ಮಾನ್ಯತೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಸಹಾಯಧನ, ಸಮಾಜಮುಖಿ ಚಿಂತನೆ ಹಾಗೂ ಸೇವೆಗೆ ಮತ್ತೊಮ್ಮೆ ಸಾಕ್ಷಿಯಾದ ಕ್ಷಣ. ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪದ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ BV ಪಟೇಲ್ ಅವರ ಹೆಸರಿನಲ್ಲಿ ನೀಡಲಾಗುವ ಡಾಕ್ಟರ್ BV ಪಟೇಲ್ ಕಾಯಕ ಸೇವಾರತ್ನ ಪ್ರಶಸ್ತಿ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಸುಶೀಲಾದೇವಿ B ಪಟೇಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ವಿಶ್ವ ಬಸವ ಧರ್ಮ ಟ್ರಸ್ಟ್ ಅನುಭವ ಮಂಟಪದ ಸಹಕಾರದೊಂದಿಗೆ ಬಸವ ಕಲ್ಯಾಣ ನಗರದ ಅನುಭವ ಮಂಟಪ ಆವರಣದಲ್ಲಿ ಇಂದು ಬೆಳಗ್ಗೆ 11:30ಕ್ಕೆ ಜರುಗಿತು. ಮಾಜಿ ಸಚಿವ ಬಸವರಾಜ ಪಾಟೀಲ್ ಅಡ್ತೂರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕಿತ್ತು. ಆದರೆ ಅನಾರೋಗ್ಯದ ಕಾರಣ ಅವರು ಅನುಪಸ್ಥಿತಿ ಇದ್ದರೂ ಕೂಡ ಅವರ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಅದಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸಿದ ಹುಲ್ಸೂರ್ ತಹಸೀಲ್ದಾರ್ ಶಿವಾನಂದ ಮೇತ್ರೆ, ಬಾಲ ವಿವಾಹ ತಡೆ ಅಭಿಯಾನಕ್ಕೆ ಪ್ರಶಂಸಿತ CDPO ಗೌತಮ್ ಶಿಂದೆ, ವಿಕಲಚೇತನ ಮಕ್ಕಳ ಆರೈಕೆಗೆ ಪ್ರಶಂಸಿತ ಡಾಕ್ಟರ್ KG ಶರಣಪ್ಪ ಗದಲೆಗಾಂವ್, ಭೂ ದಾಖಲೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಸಂಜೀವ್ ಕುಮಾರ್ ಅಣ್ವೀರ್ ಗೋಟೂರ್ ಅವರಿಗೆ ಕಾಯಕ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದುಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಚನ ಪಿತಾಮಹ ಪ.ಗು. ಹಳಕಟ್ಟಿ ಪ್ರಶಸ್ತಿ ಪಡೆದಿರುವ ಪ್ರೊಫೆಸರ್ ವಿಜಯಲಕ್ಷ್ಮಿ ಗಡ್ಡೆ ದಂಪತಿಗಳಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 4 MBBS ವಿದ್ಯಾರ್ಥಿಗಳಿಗೆ ಸಹಾಯಧನ ಕೂಡ ವಿತರಿಸಲಾಯಿತು. ಸಮಾಜ ಸಲುವಾಗಿ ಯಾರು ಕೊಟ್ಟು ಹೋಗಿರ್ತಾರ, BV ಪಟೇಲ್ ಹಂಗ, ಸುಶೀಲಾಬಾಯಿ ತಾಯಿಯವರಂಗ ಅಜರಾಮರವಾಗಿರ್ತಾರ ಅನ್ನೋ ಮಾತನ್ನ ನಾನು ಇಲ್ಲಿ ಹೇಳಬೇಕಾಗಿದೆ. ಮುಖ್ಯವಾಗಿ ಅವರು ಇವತ್ತು ಸೇವೆ ಮಾಡ್ಯಾರಂತೆ, ಇಷ್ಟು ಜನ ಸೇರಿ ನಾವು ಪ್ರತಿ ವರ್ಷ ಇಲ್ಲಿ ಅವರನ್ನು ನೆನೆಸ್ತಾ ಇದ್ದೀವಿ. ಅವ್ರ ಹೆಸರು ಮತ್ತೆ 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 ಬರ್ತಾ ಇದೆ. ಕಾರಣ ಅಂದ್ರೆ ಯಾರು ಸಮಾಜಕ್ಕಾಗಿ ದುಡಿತಾರ ಅವ್ರ ಹೆಸರು ಎಲ್ಲೆಂದೂ ಇರ್ತದೆ. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹುಲ್ಲಸೂರಿನ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಅನುಭವ ಮಂಟಪದ ಸಂಚಾಲಕರಾದ ಶಿವಾನಂದ ಸ್ವಾಮಿಗಳು, ಸುಶೀಲಾದೇವಿ B ಪಟೇಲ್ ಟ್ರಸ್ಟಿನ ಅಧ್ಯಕ್ಷರಾದ ಕುಪೇಂದ್ರ ಪಾಟೀಲ್, ಶ್ರೀಮತಿ ಮಾಲತಿ ಯವಳೆ, ಡಾಕ್ಟರ್ SB ದುರ್ಗೆ, ಸಹಾಯಕ ಆಯುಕ್ತರಾದ ಪ್ರಕಾಶ್ ಕುದ್ರಿ, ನಿವೃತ್ತ ಪ್ರಾಚಾರ್ಯರಾದ ಅಶೋಕ್ ಶ್ರೀವಾಸ್ತವ್, ಶ್ರೀಮತಿ ಕರುಣಾ ಖೇಣಿ ಸೇರಿದಂತೆ ಅನೇಕ ಶರಣಶರಣೆಯರು ಭಾಗವಹಿಸಿದ್ದರು.